ವೈಕುಂಠ ಏಕಾದಶಿಯ ಕಂಟಿನ್ಯೂಷನ್ ವೀಲಾಗು. ಉಪವಾಸ ಇದು ಪೂಜೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಅನ್ನ ಸೇವಿಸಬಾರ್ದು. ಯಾಕಂದರೆ ಅನ್ನದಲ್ಲಿ ಮುರಾಸುರ ಎಂಬ ರಾಕ್ಷಸ ಇರ್ತಾನಂತೆ. ಸೊ ಹಂಗಾಗಿ ವೈಕುಂಠ ಏಕಾದಶಿ ದಿವಸ ಅನ್ನ ಸೇವಿಸಬಾರ್ದು. ಮತ್ತು ವೈಕುಂಠ ವೈಕುಂಠದಲ್ಲಿ ವಿಷ್ಣು ದೇವರು, ಭೂದೇವಿ ಮತ್ತು ಶ್ರೀದೇವಿ ಸಮೇತ ಗರುಡ ವಾಹನದಲ್ಲಿ ಉತ್ತರ ದ್ವಾರದಲ್ಲಿ ಮುಕ್ಕೋಟಿ ದೇವಾನುದೇವತೆಗಳಿಗೆ ದರ್ಶನ ನೀಡ್ತಾರೆ. ಹಾಗಾಗಿ ವೈಕುಂಠ ಏಕಾದಶಿ ದಿವಸ ದೇವಸ್ಥಾನದಲ್ಲಿ ಉತ್ತರ ದ್ವಾರದಲ್ಲಿ ವಿಷ್ಣುವಿನ ದರ್ಶನ ಪಡಿಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾಳೆ 27 ಏಲಕ್ಕಿಯನ್ನು ಕೈಯಲ್ಲಿಟ್ಕೊಂಡು ಏನಾದರೂ ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ಅದನ್ನು 10 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಒಂದು ಸೂಜಿ ದಾರದಲ್ಲಿ ಅದನ್ನು ಹೊಲ್ಬಿಟ್ಟು ವಿಷ್ಣುವಿಗೆ ಹಾಕಿದ್ರೆ ನೆರವೇರುತ್ತೆ. ಆ ಏಲಕ್ಕಿನ ನೀವು ಸ್ವಲ್ಪ ಬೀರುನಲ್ಲಿ ಇಟ್ಕೊಂಡು, ಸ್ವಲ್ಪ ಪರ್ಸಲ್ಲಿ ಇಟ್ಕೊಂಡು, ಇನ್ನು ಸ್ವಲ್ಪ ಏನಾದರೂ ಸಿಹಿ ಮಾಡಿಕೊಂಡು, ಇನ್ನು ಸ್ವಲ್ಪ ಬಟ್ಟೆನಲ್ಲಿ ಮುಡಿ ಕಟ್ಬಿಟ್ಟು ದೇವ್ರ ಪೂಜೆ ಮಾಡ್ಬೋದು. ಇದನ್ನು ಏಕಾದಶಿ ಮಾರನೇ ದಿವಸ ಮಾಡಬೇಕು. ಅಂದರೆ ದ್ವಾದಶಿ ದಿವಸ ಉಪವಾಸ ಮುರಿದ್ಬಿಟ್ಟು ಆಮೇಲೆ ಮಾಡಬೇಕು. ಮತ್ತು ಮನೆಯಲ್ಲಿ ತುಳಸಿ ದಳದಲ್ಲಿ ವಿಷ್ಣುವಿಗೆ ಸಮರ್ಪಣೆ ಮಾಡಿಕೊಂಡು ಒಂದೊಂದೇ ದಳದಲ್ಲಿ ಶ್ರದ್ಧೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಓದಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.